ಎಣ್ಣೆ, ತುಪ್ಪ, ಬೆಣ್ಣೆ, ಮೊಸರು, ಮೊಟ್ಟೆ, ಮೈದಾ, ಸಕ್ಕರೆ ಯಾವುದು ಬೇಡ. ಸಿಂಪಲ್ಲಾಗಿ ಮನೆಯಲ್ಲಿ ಹೆಲ್ದಿಯಾಗಿರೋ ಬ್ರೌನಿನ ಮಾಡ್ಕೊಬೋದು. ಬ್ರೌನಿ ಅಂದರೆ ಕೇಕ್ಗಿಂತ ಸ್ವಲ್ಪ ಇದು ಮೆತ್ತಗಿರುತ್ತೆ, ಅಷ್ಟು ಫ್ಲಫಿಯಾಗಿರೋದಿಲ್ಲ ನಾನು ಮಾಡೋದು. ನೀವೇ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಈ ರೀತಿ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದೇ ಕಪ್ ಅಳತೆಲಿ ತೋರಿಸ್ತಿದ್ದೀನಿ. 1 ಕಪ್ಪಲ್ಲಿ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲಕ್ಕೆ ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಇಲ್ಲಿ ಉಗುರು ಬೆಚ್ಚಿದೆ, ಯಾಕಂದರೆ ಸ್ವಲ್ಪ ಬೆಲ್ಲ ಬೇಗ ಕರಗಲಿ ಅಂತಷ್ಟೇ. ನಂತರ ಮತ್ತೊಂದು ಕಪ್ ಹಾಲು ಬೇಕು, ಅದನ್ನು ಕೂಡ ಇಟ್ಕೊಳ್ಳೋಣ. ಟೋಟಲ್ 2 ಕಪ್ ಹಾಲು ಬೇಕಾಗುತ್ತೆ. ಓಕೆ, ಇದನ್ನು ನಾವೀಗ ಸ್ವಲ್ಪ ಇದೇ ಹಾಲಲ್ಲಿ ಕರಗಿಸ್ಕೋಬೇಕು, ನಂತರದಲ್ಲಿ ಸೋಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಕಲಿಸ್ತಾ, ಅಕಸ್ಮಾತ್ ಏನಾದ್ರು ಕಡ್ಡಿ ಕಸ ಏನಾರು ಇದ್ದರೆ ಸೋಸ್ದಾಗ ಹೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಉಗುರು ಬೆಚ್ಚನ ತೊಗೊಳ್ಳಿ, ಜಾಸ್ತಿ ಅಂದರೆ ಬಿಸಿ ಇರೋದು ತೊಗೊಬೇಡಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಈಗ ಹೊಸ ವರ್ಷ ಬರ್ತಾಯಿದೆ, ಕ್ರಿಸ್ಮಸ್ ಬರ್ತಾಯಿದೆ, ಈ ರೀತಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಬೋದು. ಹೆಲ್ದಿ ಕೂಡ, ಮೈದಾ ಉಪಯೋಗಿಸಿಲ್ಲ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಮೈದಾ ಹಿಟ್ಟು ಅನ್ಬೇಡಿ. ನೋಡಿ, ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು 1/4 ಚಮಚದಷ್ಟು ನಾನು ಇಲ್ಲಿ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರ್ ಜಾಸ್ತಿ ಇರಬೇಕು, ಸೋಡಾ ಸ್ವಲ್ಪ ಕಡಿಮೆ ಇರಬೇಕು. ಇದನ್ನು ನಾವು ಈಗ ಚೆನ್ನಾಗಿ ಜರಡಿ ಹಿಡ್ಕೋಬೇಕು, ಗಂಟು ಇಲ್ಲದೆ ರೀತಿಯಲ್ಲಿ ನೋಡ್ಕೋಬೇಕು. ನೋಡಿ, ನಂತರದಲ್ಲಿ ಮಿಕ್ಸ್ ಮಾಡಬಲ್ಲ ಗಂಟು ಬರುತ್ತಲ್ಲ, ನಾವು ಮಿಕ್ಸ್ ಮಾಡುವಾಗ ನಾವು ಗಂಟು ಬಿಡಿಸ್ಕೊಂಡಿರ್ತೀವಿ ಅಂದ್ಬಿಡ್ರಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ಈ ರೀತಿ ನೀವು ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿದ್ದರೆ ಜರಡಿ ಹಿಡಿಸ್ಕೊಳ್ಳಿ. ನಿಮ್ಮ ಹತ್ರ ಯಾವ ಜರಡಿ ಇರುತ್ತೋ ಆ ಜರಡಿಯಲ್ಲಿ. ನಾನು ಈ ರೀತಿ ಮಾಡೋಕ್ಕೆ ಹೋದರೆ ಸರಿ ಬರಲಿಲ್ಲ, ನಂತರದಲ್ಲಿ ಕೈಯಿಂದ ಸ್ವಲ್ಪ ಇದು ಮಾಡಿದೆ. ನೋಡಿ, ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ತಾ ನಾವು ಇದನ್ನು ಜರಡಿ ಹಿಡ್ಕೋಬೇಕು. ನೋಡಿ, ಈ ರೀತಿ ಉಂಡೆ ಉಂಡೆ ಆಗುತ್ತಲ್ಲ, ಆ ರೀತಿ ಇದ್ದರೆ ಗಂಟು ಜಾಸ್ತಿ ಬರುತ್ತೆ. ನಂತರದಲ್ಲಿ ಕಲಿಸುವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಆದ್ದರಿಂದ ಇವಾಗೆ ನಾವು ಗಂಟೆಲ್ಲ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಂಟಿದ್ರೆ ಹೋಗ್ಬಿಡುತ್ತೆ. ನೋಡಿರಿ, ಇದು ಸ್ವಲ್ಪ ಪ್ರೆಸ್ ಮಾಡ್ತಾ ನಾವು ಇದನ್ನು ಗಂಟು ಬಿಡಿಸ್ಕೊಂಡಿರಬೇಕು. ನಂತರ ನಾವು ಏನಲ್ಲಿ ಹಾಲಲ್ಲಿ ಬೆಲ್ಲ ಹಾಕಿಟ್ಟಿದ್ವಲ್ಲ, ಅದನ್ನು ಆಲ್ಮೋಸ್ಟ್ ಕರಗಿರುತ್ತೆ. ಒಂದು ಸ್ವಲ್ಪ ಕರಗಿಲ್ಲ ಅಂದರೆ ಪರವಾಗಿಲ್ಲ, ಅದು ನನಗೆ ಬಾಯಲ್ಲಿ ಹಾಕ್ಕೊಡ್ರಿ. ಇನ್ನೂ ಅನ್ಕೋಬಿಟ್ಟು ಹಿಂಗೆ ಹೇಳ್ತಿದ್ದೀನಿ ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಕರಗೋ ಹಾಗೆ ನೋಡ್ಕೊಳ್ಳಿ. ನೋಡಿ, ಇವಾಗೆಲ್ಲ ಗಂಟು ಅಕಸ್ಮಾತ್ ಕಸ ಏನಾರು ಇದ್ದರೆ ಕರೆಕ್ಟಾಗಿ ಹೋಗಿದೆ. ಈಗ ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಹಿಟ್ಟು ನಮಗೆ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆಗಿದೆ. ಅಂದರೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಮಿಶ್ರಣ ಹಾಕಬೇಕು, ಬೆಲ್ಲದ ಮಿಶ್ರಣನ ಹಾಕಬೇಕಾಗುತ್ತೆ. ಕೆಲವೊಬ್ಬರು ಈ ಒಂದು ಪ್ರೋಸೆಸ್ಸಲ್ಲಿ ಸ್ವಲ್ಪ ತುಪ್ಪ ಎಲ್ಲ ಹಾಕ್ತಾರೆ, ಮೊಸರೆಲ್ಲ ಹಾಕ್ತಾರೆ. ನಾನೇನು ಹಾಕಿಲ್ಲ. ಸ್ವಲ್ಪ ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಏಲಕ್ಕಿ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೀನಿ, ಸಿಹಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ. ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ. ನೋಡಿ, ಈಗ ಬೆಲ್ಲದ ನೀರು ಇರುತ್ತಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಕಲರ್ ಹಾಕಬೇಕು ಅಂತಲೇ ಇಲ್ಲ. ನೋಡಿ, ಇವಾಗ ಸ್ವಲ್ಪ ಈ ರೀತಿ ಅರ್ಧನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಇದು ಕಡಿಮೆ ಬೀಳುತ್ತೆ ಹೇಳಬೇಕು ಅಂದರೆ, ನೀವು ಫಸ್ಟಿಗೆ ಬೇಕಾದ್ರೆ 2 ಗ್ಲಾಸ್ ಹಾಕ್ಕೋಬೋದು. ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಈ ರೀತಿ ಮಾಡ್ಕೊಳ್ತೀನಿ. ಯಾಕಂದರೆ ಬೇಕಾದರೆ ಹಾಕ್ಕೊಳಕ್ಕೆ ಬರುತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ. ಬೆಲ್ಲದ ನೀರು ಕುಡಿಯೋಕ್ಕೂ ಸರಿ ಆಗೋದಿಲ್ಲ, ಅದರಿಂದ ಕುಡಿತಾರೆ, ಬೇಡ ಅಂತ ಇಲ್ಲ ಅಂತಲ್ಲ, ಆದರೆ ಇಷ್ಟ ಆಗೋದಿಲ್ಲ ಅಂತ. ನೋಡಿ, ಈಗ ಎಲ್ಲನೂ ನಾನು ಈ ರೀತಿ ಸ್ವಲ್ಪ ಕಲಸ್ಕೊಳ್ತೀನಿ. ಕೆಳಗಡೆ ಸ್ವಲ್ಪ ಬೆಲ್ಲ ಉಳಿದಿದೆ ನಂದು, ಏನಾಗೋದಿಲ್ಲ. ನೋಡಿ, ಅದು ಸ್ವೀಟ್ ಕರೆಕ್ಟಾಗಿತ್ತು. ನಂತರದಲ್ಲಿ ನೋಡಿ, ಇಷ್ಟು ಬೆಲ್ಲ ಉಳಿದಿದೆ. ನಂತರದಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇನ್ನೂ ಸ್ವಲ್ಪ ಇಲ್ಲಿ ಹಾಲು ಬೇಕಾಗುತ್ತೆ. ನೀರು ಹಾಕಕ್ಕೆ ಹೋಗ್ಬೇಡಿ, ಹಾಲನ್ನೇ ಹಾಕಿ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾ ಸ್ವಲ್ಪ ನಿಮಗೆ ಗಂಟು ಅನ್ನಿಸ್ಬೋದು. ಇವಾಗ ಮತ್ತೊಂದು ಕಪ್ ನಾನು ಹಾಲು ಹೇಳಿದ್ನಲ್ಲ, ಆ ಕಪ್ನ ಹಾಲನ್ನು ಸ್ವಲ್ಪ ನಾನು ತಗೊಳ್ತೀನಿ. ಅರ್ಧನೇ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ, ಸ್ಪ್ಯಾಚುಲ ಇದ್ರೂ ಚೆನ್ನಾಗಿರುತ್ತೆ, ಯಾಕಂದರೆ ಈ ರೀತಿ ಒತ್ತಿ ನಾವು ಮಿಕ್ಸ್ ಮಾಡ್ಕೋಬೋದು. ಗಂಟಿರೋದಿಲ್ಲ ಸ್ಪ್ಯಾಚುಲಾದಲ್ಲಿ. ನೋಡಿ, ಮತ್ತೊಂದು ಕಪ್ ಹಾಲು ಈಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂಥರ. ನೀವು ಸ್ವಲ್ಪ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಅಪರೂಪ ಯಾವಾಗಾರ ಒಂದೊಂದು ಸರಿ ಈ ಥರ ಮಾಡ್ತಿರ್ತೀನಿ ಅಷ್ಟೇ. ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಆ ರೀತಿ ಮಾಡ್ತೀನಿ. ಡೈಲಿ ಏನು ಮಾಡೋದಿಲ್ಲ. ಅಪರೂಪಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಗೋಧಿ ಹಿಟ್ಟನ್ನ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ನಂತರ ನೋಡಿ, ಉಳಿದಂಥ ಹಾಲನ್ನ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಕೆಲವೊಬ್ರು ಏನಿದು ಹೇಗಿದೆ, ಹೇಗೆ ಕೇಕ್ ಮಾಡೋದು, ಹಾಗೆ ಹಿಂಗೆ ಅಂತಾರೆ. ಆದರೆ ನಮಗೆ ಇಷ್ಟ ಬಂದಾಗ ನಾವು ಕುಕ್ಕಿಂಗ್ ಮಾಡ್ತೀವಿ, ಅಂದರೆ ನಮ್ಗೆ ಇಷ್ಟ ಬಂದಾಗ ನಾವು ಅಡುಗೆ ಮಾಡ್ಕೊಳ್ತೀವಿ. ನಿಮಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಏನು ಮಾಡ್ತೀನಿ ಮನೆಯಲ್ಲಿ ಆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ನೀವು ಮಾಡಲೇಬೇಕು ಅಂತ ಹೇಳೋದಿಲ್ಲ.
ನೋಡಿ. ನಂತರ ಉಳಿದಂತಹ ಹಾಲನ್ನ ಎಲ್ಲ ಹಾಕ್ಬಿಟ್ಟು ಇದನ್ನು ನಾವು ವಿಸ್ಕರ್ನ ಸಹಾಯದಿಂದ ತಿರ್ಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಗಂಟು ಹೋಗುತ್ತೆ. ಗಂಟು ಏನಾರು ಆಗಿಬಿಟ್ರೆ ನೋಡಿರಿ, ಇಲ್ಲ ಅಂದರೆ ನೀವು ಇದೇ ಸ್ಪ್ಯಾಚುಲ ಇಲ್ಲಾಂದರೆ ಸೌಟಲ್ಲಿ ಇನ್ನು ಸ್ಪೂನಲ್ಲಿ ಕೂಡ ನೀವು ತಿರ್ಗಿಸ್ಕೋಬೋದು. ಇದೇ ಬೇಕು ಅಂತಿಲ್ಲ. ನೋಡಿ, ಇವಾಗ ಚೆನ್ನಾಗಿ ನಾವು ಗರ 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 ಅಂತ ನಾವು ತಿರ್ಗಿಸ್ಕೊಳ್ಳೋಣ. ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ಕರೆಕ್ಟಾಗಿ ಒಂದು ಕೇಕಿನ ಹದ ಇರುತ್ತಲ್ಲ ಅದೇ ಹದಕ್ಕೆ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಬಂದಿದ್ದೀನಿ. ಇಷ್ಟಿದ್ರೂ ಸಾಕಾಗುತ್ತೆ. ಗಂಟು ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಇದು ಕೆಳಗಿಂದ ಸ್ವಲ್ಪ ಗುಳ್ಳೆಗಳು ಬರ್ತಾಯಿದೆ. ನಂತರದಲ್ಲಿ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾನು ಕಟ್ ಮಾಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಕುರುಮ್ ಅಂದ್ಕೊಂಡು ಅಂತ. ಇದನ್ನು ಹಾಕಾದ್ಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಬೇಕಾದರೆ ನೀವು ಪಿಸ್ತಾ ಹಾಕ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರು ಸೀಡ್ಸ್ಗಳಿರ್ತಾವಲ್ಲ, ಸನ್ಫ್ಲವರ್ ಸೀಡ್ಸು, ಅವನ್ನೆಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಇಲ್ಲಿ ಒಂದು ಸ್ಟ್ಯಾಂಡನ್ನ ಇಡ್ತಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ನ ಕೂಡ ಇಡಬೇಕಾಗುತ್ತೆ. ಚೆನ್ನಾಗಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಒಂದು 5 ನಿಮಿಷ ಇದನ್ನು ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಒಂದು ರೌಂಡೊಂದು ಸ್ಟ್ಯಾಂಡ್ ಇರುತ್ತಲ್ಲ, ಅದು ಇಡ್ತಾಯಿದ್ದೀನಿ. ಅದರ ಮೇಲೆ ಚೆನ್ನಾಗಿ ಒಂದು ಪಾತ್ರೆ ಕೂರಲಿ ಅಂಥೇಳಿ ಒಂದು ಪಾತ್ರೆ ಇಡೋ ಸ್ಟ್ಯಾಂಡ್ ಇರುತ್ತಲ್ಲ ಸಣ್ಣದು, ಅಂದರೆ ಬಿಸಿ ಪಾತ್ರೆ ಇಡುವಂಥದ್ದು, ಅದನ್ನು ಇಡ್ತಾಯಿದ್ದೀನಿ. ಈಗ ಇದು 5 ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕು. ಈಗ ನಾವು ಇದಕ್ಕೆ ರಬ್ಬರ್ ಏನು ಹಾಕೋದಿಲ್ಲ ಮತ್ತು ವಿಸಲು ಹಾಕಬಾರ್ದು. ಖಾಲಿ ಹೀಗೆ ನಾವು ಇದನ್ನು ಒಂದು 5 ನಿಮಿಷ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ನಂತರದಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಬಟರ್ ಪೇಪರ್ ಹಾಕಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ವೈಟ್ ಪೇಪರ್ ಇರುತ್ತಲ್ಲ, ವೈಟ್ ಪೇಪರಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಚ್ಬಿಟ್ಟು ನೀವು ಇದನ್ನು ಇಡ್ಬೋದು. ಮತ್ತು ಎಣ್ಣೆ ಬೆಣ್ಣೆ ಬೇಡ ಅಂತೀರ, ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಡ್ರಿ. ಜಸ್ಟ್ ಇದನ್ನು ಪಾತ್ರೆಗೆ ಹಚ್ಚೋಕ್ಕಷ್ಟು ತಳ ಹಿಡಿಬಾರ್ದು ಅಂತಷ್ಟೇ. ಬೇಡ ಅನ್ನೋರು ನೀವು ಬೇಕಾದರೆ ನಿಮ್ಮ ಒಂದು ಅಡುಗೆ ಎಣ್ಣೆನ ಬೇಕಾದರೆ ನೀವು ಹಚ್ಕೋಬೋದು. ಜಸ್ಟ್ ಇದು ಹಚ್ಚಬಾರ್ದು ಅಂತಷ್ಟೇ. ಕೆಲವೊಬ್ಬರು ಕೇಕ್ ಮಾಡುವಾಗ ಅಥವಾ ಬ್ರೌನಿ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಒಂದು ಬಟ್ಲುಗಟ್ಟಲೆ ಎಣ್ಣೆ, ತುಪ್ಪ ಎಲ್ಲ ಹಾಕಿರ್ತಾರೆ. ನಾನೇನು ಹಾಕಿಲ್ಲ. ಇದು ಸಿಂಪಲ್ಲಾಗಿ ಮಾಡ್ಕೊಬೋದು, ಹೆಲ್ದಿಯಾಗಿ ಕೂಡ. ನೋಡಿ, ನಂತರ ಇದಕ್ಕೆ ಸ್ವಲ್ಪ ನಾನು ಬಟರ್ ಪೇಪರ್ ಇಟ್ಟು ಅದಕ್ಕೂ ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಈಗ ನಾವು ಮಿಕ್ಸ್ ಮಾಡಿದ್ವಲ್ಲ ಮಿಕ್ಸರ್ನ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಒಂದು ಲೆವೆಲಿಗೆ ಇರಬೇಕು. ಈ ರೀತಿಯಾಗಿ ಪದರ ಬಿಡಬೇಕು. ಈ ರೀತಿ ಇದ್ದರೆ ಕರೆಕ್ಟಾಗಿ ಬರುತ್ತೆ. ನಾನು ಫಸ್ಟೇ ಹೇಳ್ತೀನಿ, ಇದು ಮತ್ತೆ ಜಾಲ್ಟ್ರಿಗೆ ಬರೋದಿಲ್ಲ. ಸ್ವಲ್ಪ ಅಂಟಿರುತ್ತೆ ಬ್ರೌನಿ ಅಂದರೆ. ನೀವು ತಿಂದಿರ್ಬೋದು ಅಂಗಡಿಯಲ್ಲೆಲ್ಲ, ಸ್ವಲ್ಪ ರೀತಿ ಅಂಟಿರುತ್ತೆ. ಆ ರೀತಿಯಾಗಿ ನಿಮ್ಮ ಕೇಕ್ ಥರನೇ ಬೇಕು ಅಂದರೆ ಅದಕ್ಕೆ ಮೊಟ್ಟೆ ಗಿಟ್ಟೆ, ಎಣ್ಣೆ, ತುಪ್ಪ ಎಲ್ಲ ಹಾಕಬೇಕಾಗುತ್ತೆ. ಇದು ಬ್ರೌನಿ ಮಾಡ್ತಿರೋದ್ರಿಂದ ಇದೇ ರೀತಿಯಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸರ್ನ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾನೊಂದು 2 ಇತ್ತು, ಉಳಿಸಿದ್ದೆ, ಅದನ್ನೇ ಮೇಲ್ಗಡೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಇದನ್ನು ಕುಟ್ಕೊಳ್ಳಿ, ಏನಾದ್ರು ಅಕಸ್ಮಾತ್ ಗುಳ್ಳೆಗಳಿದ್ರೆ ಮೇಲೆ ಬಂದುಬಿಡುತ್ತೆ. ನಂತರ ಒಂದು ಸ್ವಲ್ಪ ಇತ್ತಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಸ್ವಲ್ಪ ಈ ರೀತಿಯಾಗಿ ಹರಡ್ಕೊಳ್ತಿದ್ದೀನಿ. ಇದನ್ನು ಹಾಕಿಬಿಟ್ಟು ಇಲ್ಲಿ ಸ್ವಲ್ಪ ಅಗಲವಾದ ಒಂದು ಗೋಡಂಬಿನೂ ನಾನು ಕಟ್ ಮಾಡಿಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಹಾಗೇ ನಡೆಯುತ್ತೆ. ಅಂದರೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಮಾಡ್ಕೊಂಡು ತಿನ್ಕೋಬೋದು ಅಂತ ನನ್ನದು ಒಂದು ಅನಿಸಿಕೆ. ನಾನು ಹೇಳಿದ್ನಲ್ಲ, ಅಪರೂಪಕ್ಕೆ ಯಾವಾಗಾರ ಒಂದೊಂದು ಸರಿ ಮಾಡ್ತಾಯಿರ್ತೀನಿ ಅಂತ. ನಂತರ ಇಲ್ಲಿ ಎಲ್ಲ ರೆಡಿಯಾಗಿದೆ. ಈಗ ಕುಕ್ಕರ್ ಕೂಡ 5 ನಿಮಿಷ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ಮಾಡಿರುವಂಥ ಒಂದು ಬ್ರೌನಿದು ಇದಿತ್ತಲ್ಲ ಮಿಕ್ಸರ್ನ ಒಂದು ಬೌಲ್ನ ಇಡ್ತಾಯಿದ್ದೀನಿ. ಇಟ್ಟುಬಿಟ್ಟು ಕನಿಷ್ಠ ಅಂದರೂ ಒಂದು 25 ಒಂದು 30 ನಿಮಿಷ ಅದು ನಾವು ಇದನ್ನು ಒಂದು ಮಧ್ಯಮ ಉರಿಯಲ್ಲಿ, ಸಣ್ಣ ದೊಡ್ಡ ಅಂತಲ್ಲ, ಒಂದು ದೊಡ್ಡನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಆಗಿ 30 ನಿಮಿಷ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು 20 ನಿಮಿಷ ಆಗಿದೆ. ಇವಾಗ ಒಂದ್ಸರಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದ್ದೀನೋ ಇಲ್ಲ ಅಂತ. ಜಸ್ಟ್ ಒಂದು ಕಡ್ಡಿ ತೊಗೊಂಡು ಈ ರೀತಿ ಮಾಡಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ಅಂಟು ಅನ್ನಿಸ್ತಿದೆ. ಆಗೋದ್ರಿಂದ ಇನ್ನೊಂದು 5 ನಿಮಿಷ, ನಾನು 10 ನಿಮಿಷ ಇದನ್ನು ಬಿಡ್ತೀನಿ. ನೋಡಿ, ಮತ್ತೊಂದು 10 ನಿಮಿಷ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಮೇಲೆ ಬಿರುಕು ತೊಂದರೆ ಇಲ್ಲ. ಈಗ ಇದನ್ನು ತೆಗೆದುಬಿಟ್ಟು ನಾನು ಕೆಳಗಡೆ ಇಡ್ತೀನಿ. 1 ಅವರ್ ಆದರೂ ಬಿಡಬೇಕಾಗುತ್ತೆ ಕನಿಷ್ಠ ಅಂದರೂ. ಅಂದರೆ ಪೂರ್ತಿ ತಣ್ಣಗೆ ಹಾಕಬೇಕು. ಅಲ್ಲಿವರೆಗೆ ಬಿಟ್ಟ ಮೇಲೆ ನಂತರದಲ್ಲಿ ನೋಡಿ 1 ಅವರ್ ಆಗಿದೆ. ಈಗ ನೋಡಿ, ಈಗ ಸ್ವಲ್ಪ ಉಬ್ಬಿತ್ತಲ್ಲ, ಅದು ಕರೆಕ್ಟಾಗಿ ಲೆವೆಲ್ಲಾಗಿ ಕುಂತಿದೆ. ಈಗ ಒಂದು ಪ್ಲೇಟಲ್ಲಿ ನಾನು ಈ ರೀತಿ ಉಲ್ಟಾ ಹಾಕಿದ್ದೀನಿ. ಅಕಸ್ಮಾತ್ ಬಿಟ್ಕೊಂಡಿಲ್ಲ ಅಂತ ಹೇಳಿದರೆ ಸ್ವಲ್ಪ ಚಾಕು ತಗೊಂಡು ಆ ಕಡೆ ಈ ಕಡೆ ಸ್ವಲ್ಪ ಬಿಡಿಸ್ಕೊಡಿ. ನಂತರ ನೋಡಿ, ಈಗ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಈಗ ಕಟ್ ಮಾಡಿದ್ರೆ ಸಿಂಪಲ್ಲಾಗಿ ನೋಡಿ ಕಾಣ್ತಿರ್ಬೇಕು ನಿಮಗೆ, ಸ್ವಲ್ಪ ಫ್ಲಫಿ ಆಗಿದೆ. ತುಂಬ ಫ್ಲಫಿ ಅಲ್ಲ, ಸ್ವಲ್ಪ ಮೆತ್ತಗಿದೆ. ಈಗ ಒಂದು ಚಾಕು ಅಥವಾ ನೀವು ಏನಾದರೂ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇಷ್ಟೇ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು, ಹೆಲ್ದಿಯಾಗಿ ಕೂಡ. ಅದು ಗೋಧಿ ಹಿಟ್ಟಿನಿಂದ, ಮತ್ತು ಓವನ್ ಕೂಡ ಇಲ್ಲ, ಕುಕ್ಕರಲ್ಲಿ ಮಾಡಿರುವಂಥದ್ದು. ನೋಡಿ ಈ ರೀತಿಯಾಗಿ ಬರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ ನೋಡಿ. ಅಂದ್ರೂ ಫ್ಲಫಿ ಆಗಿದೆ ನೋಡಿ, ಮುರಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಫ್ಲಫಿಯಾಗಿ ಬ್ರೌನಿ ಮನೆಯಲ್ಲಿ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.